ತುಂಬಾ ಫೀಚರ್ಸ್ ಇದೆ ಅದ್ರಲ್ಲಿ ನೋಡ್ತಿರ್ಬೋದು. ಸೊ ಕಂಪ್ಲೀಟ್ಲಿ ಸೌಂಡ್, ಮೀಡಿಯಾ ಸೆಟ್ಟಿಂಗ್, ಎವ್ರಿಥಿಂಗ್. ಇಂಟ್ರೆಸ್ಟಿಂಗ್ ಪಾರ್ಟ್ ನಾನು ತೋರಿಸ್ತೀನಿ ನೋಡಿ. ASD ಅಂತ ಇದೆ. ಸೊ ಇದರಲ್ಲಿ ನಿಮ್ಗೆ ಸೆಂಟರ್, ಸೊ ಅವಾಗಲೇ ನಾನು ಏನ್ ತೋರಿಸಿದ್ನಲ್ಲ, ಸ್ಟೇರಿಂಗ್ ರೊಟೇಷನ್, ಅದು ಎಂಜಿನ್ ಟೆಂಪರೇಚರು, ಮತ್ತೆ ಪವರ್ ಫಿಗರ್ಸ್ ಹೆಂಗೆ ನಿಮ್ಗೆ ಟಾರ್ಕ್ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅಂತ ಹೇಳಿ. ಇದು ಪಿಚ್ ಅಂತಂದ್ರೆ ಗಾಡಿ ಹಿಂಗ್ ನಿಂತಿದೆ ಅನ್ಕೊಳ್ಳಿ, ಮುಂದೆ ಹಿಂಗ್ ಟಿಲ್ಟ್ ಆಗಿದೆ, ಹಿಂದೆ ಹಿಂಗ್ ಟಿಲ್ಟ್ ಆಗಿದೆ ಅನ್ನೋದು ಪಿಚ್ಚು. ಇದು ರೋಲು, ಅಂದ್ರೆ ಹೀಗೆ ರೈಟ್ ಸೈಡ್ ಆಗಿದೆಯಾ, ವಾಲ್ ಇದೆಯಾ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ವಾಲ್ ಇದೆಯಾ ಅನ್ನೋದು ತೋರಿಸ್ತಾ ಇರುತ್ತೆ. ಇನ್ನೊಂದು ಈ ಕಡೆ ಟ್ಯಾಕೋಮೀಟರ್. ಸೊ ನಾನು RPM ರೈಸ್ ಮಾಡ್ತೀನಿ ನೋಡಿ, ಆಕ್ಸಿಲೇಟರ್ ಕೊಡ್ತೀನಿ ನೋಡಿ, ಜಾಸ್ತಿ ಆಗ್ತದೆ ಅಲ್ವಾ, ಗಾಡಿನೇ ಅಲ್ಲಾಡುತ್ತೆ ಗುರು ಆಕ್ಸಿಲೇಟರ್ ಕೊಟ್ರೆ. ನಿಮಗೆ ಫೀಲ್ ಆಗಲ್ಲ, ನನಗೆ ಗೊತ್ತಾಗುತ್ತೆ. ಸೊ ಇದು ಟರ್ಬೋ ಏನಿದೆ, ಟರ್ಬೋ ಡಿಸ್ಟ್ರಿಬ್ಯೂಷನ್ ಮೀಟರ್ ಅದು. ಇನ್ನು ಟ್ರಿಪ್ ನಾರ್ಮಲ್ ಡೀಟೇಲ್ಸ್ ಏನಿದೆ, ಸೊ ಆನ್ ರೋಡ್ ಏನ್ ಬೇಕು ನಿಮ್ಗೆ, ಕಂಪಸ್, ಮತ್ತೆ ಪವರ್ ಫಿಗರ್ ಎಷ್ಟಿದೆ, ಟಾರ್ಕ್ ಎಷ್ಟು ಕೊಡ್ತಿದೆ, G-ಫೋರ್ಸ್ ಎಷ್ಟಿದೆ. ಸೊ ರೇಸಿಂಗ್ ನಿಮ್ಗೆ ಲ್ಯಾಪ್ ಸಿಗುತ್ತೆ. ಸೊ ಮ್ಯಾನ್ಯುವಲಿ ಬೇಕಾದ್ರೆ ನಿಮ್ಗೆ ಕಸ್ಟಮೈಸ್ ಮಾಡ್ಕೋಬಹುದು. ಇದು ಕಸ್ಟಮೈಸೇಷನ್ ಏನೇನ್ ಬೇಕು ಮಾಡ್ಕೋಬಹುದು. ಸೊ ಇದು ಇನ್ನು ಹೋಮ್ ಬಟನ್, ಸೊ ಫಿಸಿಕಲ್ ಬಟನ್ಸ್ ಕೂಡ ಇದೆ. ಸೊ ಇದು ಸೌಂಡ್ಗೆ ನೋಡಿ, FM ಆನ್ ಆಗಿದೆ. ಸೊ ಇಲ್ಲಿ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಲ್ಲ FM ಗೆ. ಸೊ ಅದಕ್ಕೋಸ್ಕರ ಇನ್ನು 0.5 ಮಾಡ್ತೀನಿ. ಬಿಕಾಸ್ ವಿ ಹ್ಯಾವ್ ಅ ಟ್ರೆಂಡಿಂಗ್ ಸನ್ ರೂಫ್. ಒನ್ ಟಚ್ ಇದೆ ನೋಡಿ, ನಾನು ಒನ್ ಟಚ್ ಮಾಡ್ತೀನಿ, ಸನ್ ರೂಫ್ ಓಪನ್ ಆಗುತ್ತೆ. ನೋಡಿದ್ರ, ಅದೇ ತರ ಒನ್ ಟಚ್ ಮಾಡ್ತೀನಿ, ಕ್ಲೋಸ್ ಆಗುತ್ತೆ. ಬಟ್ ದೆನ್ ಗ್ಲಾಸ್ ಕ್ಲೋಸ್ ಆಗುತ್ತೆ. ಈ ಫ್ಯಾಬ್ರಿಕ್ ಏನಿದೆ ಇದು ನಾವು ಮ್ಯಾನ್ಯುವಲಿ ಮಾಡಬೇಕು. ಸಖತ್ ಬಿಸಿ ಇದೆ ಗುರು, ಯಪ್ಪ, 35 ಡಿಗ್ರಿ ಇದೆ ಆಚೆ. ಇಲ್ಲಿ ನೋಡ್ತಿರ್ಬೋದು ನೀವು, ರೈಟ್, 35 ಡಿಗ್ರಿ. ಫೋಕಸ್, ಎಸ್. ಸೊ ಇದು ಥಾರ್ ರಾಕ್ಸ್ ನ ಇಂಟೀರಿಯರ್ ಎಲ್ಲ